ರೈತರಿಂದ ಹಣ ಪಡೆದು ಆರ್ಆರ್ ನಂಬರ್ ನೀಡದ ಬೆಸ್ಕಾಂ ಇಲಾಖೆ. ಬೇರೆಯವರ ದಾಖಲೆ ನೀಡಿ ಕೈ ತೊಳೆದುಕೊಂಡ್ರ ಅಧಿಕಾರಿಗಳು. 83 ಕೋಟಿ 84 ಕೋಟಿ ನಂಬರು, ಅದು ರಾಂಗ್ ನಂಬರ್, ಇದು ರಾಂಗ್ ನಂಬರ್. ನಾವು ನೀಡಿಗೆ ಸಹ ಈ ಥರ ನಾವು ರಸೀದಿ ಪಡೆದಿದ್ವಿ ಅವತ್ತೇನೆ. ಈ ರಸೀದಿ ಇಟ್ಕೊಂಡ್ರು ಕೂಡ ಇವತ್ತು ಫೈಲ್ ಹುಡುಕ್ತೀವಿ ಮದ್ಗಿರಿ ಆಗೈತೆ ONS ಕೋಟಿ ಐತೆ ಅಂತ ಸುಳ್ಳು ಹೇಳೋದ್ರಾಗಿದೆ ಸರ್. ನಾವು ಅರ್ಜಿ ಕೊಟ್ಟು ನೋಡಿ ಸರ್ 2023-24 ಕೊಟ್ಟಿದ್ದೀವಿ. ಈಗ ಅವರು ಅಕ್ನಾಲಜ್ಮೆಂಟ್ ಕೊಟ್ಟಿದ್ದಾರೆ. ಕೊಟ್ಟರು ಕೂಡ ಅವರು ಹಿಂಗೆ ಕೇಳಿದಾಗೆಲ್ಲ ಬರೀ ಸುಳ್ಳು ಹೇಳ್ತಾ ಇದ್ದಾರೆ ಸರ್ ಅವರು. ಸರ್ ರಾಂಗ್ ನಂಬರ್ ಕೊಟ್ಟರು, ಯಾವುದು ಬೇರೆ ಬೋರ್ ಓಡೋದನ್ನ ನಮ್ಗೆ ಕೊಟ್ಟಿದ್ದಾರೆ ಸರ್. ಅವರೆಲ್ಲ ದುಡ್ಡೆಲ್ಲ ತಗೊಂಡಿದ್ದಾರೆ, ನಮಗೆ ನಂಬರ್ ಕೊಟ್ಟಿದ್ದಾರೆ. ಅದೇ ನಂಬರು ಮತ್ತೆ ಇನ್ನೊಬ್ರು ಕೊಟ್ಟಿದ್ದಾರೆ. ಅವ್ರ ನಂಬರು ನಮ್ಮ ನಂಬರ್ ಎರಡು ಒಂದೇ. ಕೊಳವೆಬಾವಿ ಆರ್ಆರ್ ನಂಬರ್ ಪಡೆಯಲು ಹಣ ಪಾವತಿಸಿದ್ದ ರೈತರಿಗೆ 10 ವರ್ಷ ಕಳೆದರೂ ಸರಿಯಾದ ದಾಖಲೆ ನೀಡದೆ ಬೇರೆಯವರ ಸಂಖ್ಯೆಯನ್ನ ದಾಖಲಿಸಿ ಅಧಿಕಾರಿಗಳು ಕೈತೊಳೆದುಕೊಂಡಿರುವ ಗಂಭೀರ ಆರೋಪವೊಂದು ಪಾವಗಡ ಬೆಸ್ಕಾಂ ಇಲಾಖೆಯ ವಿರುದ್ಧ ಕೇಳಿಬಂದಿದೆ. ಪಾವಗಡ ತಾಲೂಕಿನ ವೀರಲಗೊಂದಿ ಹೊಸ ಗ್ರಾಮದ ದೊಡ್ಡ ತಿಮ್ಮಯ್ಯ ಹಾಗೂ ಮೂಡ್ಲಗಿರಿಯಪ್ಪ ಎಂಬ ರೈತರು 2006ರಲ್ಲಿಯೇ ಕೊಳವೆಬಾವಿಗೆ ವಿದ್ಯುತ್ ಸಂಪರ್ಕದ ಆರ್ಆರ್ ನಂಬರ್ ಪಡೆಯಲು ಬೆಸ್ಕಾಂ ಇಲಾಖೆಗೆ ಅರ್ಜಿಯನ್ನ ಸಲ್ಲಿಸಿ ಹಣವನ್ನ ಪಾವತಿಸಿದ್ರು. ಆದರೆ ಹಣ ನೀಡಿ 10 ವರ್ಷಗಳೇ ಕಳೆದಿದ್ರೂ ರೈತರಿಗೆ ತಮ್ಮ ಹೆಸರಿನ ಆರ್ಆರ್ ನಂಬರ್ ನೀಡದೆ ತಾಲೂಕಿನ ಮೀನುಗುಂಡ ಗ್ರಾಮದ ಮತ್ತೊಬ್ಬ ರೈತನ ಪಿಎಲ್ ಸಂಖ್ಯೆಯನ್ನ ದಾಖಲಿಸಿ ವಂಚಿಸಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ. ಆ ಬೋರ್ಗೂ ಹಂಗೆ ಮಾಡೋದು ಸರ್. ಬಂದಿರಲ್ಲ, ಎರಡು ಒಂದೇ ದಿನ ದುಡ್ಡು ಕಟ್ತವೆ. ಅದು 83 ಕೋಟಿ 84 ಕೋಟಿ ಸರ್ ನಂಬರು, ಅದು ರಾಂಗ್ ನಂಬರ್, ಇದು ರಾಂಗ್ ನಂಬರ್. ಯಾವ ಊರು ಇದು? ಇದು ಈರ್ಲಗೊಂದಿ ಸರ್. ಇರ್ಲು ಅಂತ. ನಮ್ಮ ಹೆಸರು? ನಮ್ಮ ಹೆಸರು ಗೋವಿಂದರಾಜ್ ಅಂತ ಸರ್. ಗೋವಿಂದರಾಜ್. ಇದು ಸಮಸ್ಯೆ ಆಗಿ ಎಷ್ಟು ವರ್ಷ ಆಯಿತು? 2006ರಲ್ಲಿ ನಾವು ಹಣ ಕೊಟ್ಟು ಯಾವ್ದು KEBಗೆ ಏನು ಶುಲ್ಕ ನೀಡಬೇಕು ನಾವು ನೀಡಿದ್ದೀವಿ. ನಾವು ನೀಡಿಗೆ ಸಹ ಈ ಥರ ನಾವು ರಸೀದಿ ಪಡೆದಿದ್ವಿ ಅವತ್ತೇನೆ. ಈ ರಸೀದಿ ಇಟ್ಕೊಂಡ್ರು ಕೂಡ ಇವತ್ತು ಫೈಲ್ ಹುಡುಕ್ತೀವಿ ಮದ್ಗಿರಿ ಆಗೈತೆ ONS ಕೋಟಿ ಐತೆ ಅಂತ ಸುಳ್ಳು ಹೇಳೋದ್ರಾಗಿದೆ ಸರ್ ಅವರು. ಸರ್ ತಿರ್ಗಿ ಹೋಗಿ ವಿಚಾರಿಸಿದಾಗ ಏನು ಹೇಳ್ತಾರೆ? ವಿಚಾರಿಸಿದಾಗ ಫೈಲ್ ಹುಡುಕ್ತೀವಿ, ಹುಡುಕಿ ಮಾಡಿಕೊಡ್ತೀವಿ. ಎಷ್ಟು ವರ್ಷ ಆಯ್ತು ಅಲ್ಲಿಗೆ? 2006-07ರಲ್ಲಿ ನಾವು ಅರ್ಜಿ ಕೊಟ್ಟು ನೋಡಿ ಸರ್ 2023-24 ಕೊಟ್ಟಿದ್ದೀವಿ. ಈಗ ಅವರು ಅಕ್ನಾಲಜ್ಮೆಂಟ್ ಕೊಟ್ಟಿದ್ದಾರೆ. ಕೊಟ್ಟರು ಕೂಡ ಅವರು ಹಿಂಗೆ ಕೇಳಿದಾಗೆಲ್ಲ ಬರೀ ಸುಳ್ಳು ಹೇಳ್ತಾ ಇದ್ದಾರೆ ಸರ್ ಅವರು. AWE. ಈಗ ನೀವೇನು ದುಡ್ಡು ಕಟ್ಟಬೇಕು, ಏನಾರ ರಿಪೇರಿ ಅದೇ ನಂಬರ್ ಕೊಡಬೇಕು. ಅವ್ರದ್ದು ನಂಬರ್ ಯಾವ್ದು ಕೊಟ್ಟಿದ್ದೀರಾ? ಅದು ಸರ್ ರಾಂಗ್ ನಂಬರ್ ಕೊಟ್ಟರು, ಯಾವುದು ಬೇರೆ ಬೋರ್ ಓಡೋದನ್ನ ನಮ್ಗೆ ಕೊಟ್ಟಿದ್ದಾರೆ ಸರ್. ಏನೇ ಹೆಸರು ಬರುತ್ತೆ ಅದು ಹೊಡೆದು? ಯಾವ? ನಾಗಪ್ಪ ಅಂತ ಬರುತ್ತೆ, ಮೀನುಗುಂಟಹಳ್ಳಿ ನಾಗಪ್ಪ ಅಂತ. ಮೀನುಗುಂಟಹಳ್ಳಿ ಎಲ್ಲಿದೆ? ಮೀನುಗುಂಟಹಳ್ಳಿ ಆ ಕಡೆ ಹೊಸಕೋಟೆಗೆ. ONS ತಂದು ನಿಡಿಗಲ್ ಹೋಗ್ಲಿಕ್ಕೆ ಕೊಡ್ತಾರ? ಕಸಬಾ ಬಳಿದು ಕೊಟ್ಟಾರ ನೋಡಿ ಸರ್. ರಾಂಗ್ ನಂಬರ್ ಅಲ್ಲೇ ಯಾವುದೊಂದು ಬರ್ದು ಕೊಟ್ಬಿಟ್ಟವ್ರು ಅವತ್ತಿಗೆ. ನಮ್ಮ ತಂದೆಯವ್ರಿಗೆ ನಾವು ಹುಡುಗರು ಸಹ ಗೊತ್ತಿಲ್ಲ, ಅವ್ರ ಅಮಾಯಕರು ದೊಡ್ಡವರು ತಂದು ನಿಜವೇ ಅಂತ ಈ ನಂಬರ್ ಬರೆದಿದ್ದಾರೆ. ನಾವು ಅದಕ್ಕೆ ಕಂಡ್ಕೊಂಡು 2024ರಲ್ಲಿ ನಾನು ಎಲ್ಲ ಈ ಥರ ಅರ್ಜಿ ಕೊಟ್ಟು ನೋಡಿ ಸರ್ ಇಲಾಖೆಗೆ ಎಲ್ಲ ನಾನು ಈ ಡೇಟ್ನಲ್ಲಿ ಕೊಟ್ಟಿದ್ದೀನಿ. ಅವರು ಸೀಲು ಸೈನ್ ಹಾಕಿ ಅಕ್ನಾಲಜ್ಮೆಂಟ್ ಕೊಟ್ಟಿದ್ದಾರೆ ನಮಗೆ. ಬಗೆಹರಿಸಿಲ್ಲ ಸಮಸ್ಯೆ? ಬಗೆಹರಿಸಿಲ್ಲ ಸರ್. ಬಟ್ ಅವ್ರದ್ದು ಇದಾಗಿದೆ ಸರ್, ಇದೇ ಪ್ರಾಬ್ಲಮ್ ಸರ್. ಸೇಮ್ ನಿಮ್ದೇನು ಸಮಸ್ಯೆ ಅಣ್ಣ? ನಮ್ಮದು ಅದೇ ಸಮಸ್ಯೆ ಸರ್. ಏನು? ಇದಕ್ಕೆ ಬೋರ್ NOC ತಗೊಂಬಕ್ಕೆ ಕಟ್ಟಿ ಅವಳೇ ಇದು ಮಾಡಿಸಿದ್ವಿ. ಅವಾಗ ಜೈ ತಿಪ್ಪೇಸ್ವಾಮಿ ಅಂತ ಇದ್ರು. ಜೈ ತಿಪ್ಪೇಸ್ವಾಮಿ ಅಂತ. ಅವರ ಸ್ಕೀಮ್ನಲ್ಲಿ 2000 ಮಂದಿ ಎಡಬಲ್ಲಿ ಅವತ್ತು ಪುರುಷೋತ್ತಮ ಜೈ 2006-07ರಲ್ಲಿ NOC ಮಾಡಿಸ್ಕೊಳ್ಳೋಕ್ಕೆ ಅಮೌಂಟ್ ಎಲ್ಲ ಕಟ್ಟಿದ್ದೀವಿ. ಓಕೆ. ಅಮೌಂಟು ಕಟ್ಟಿದ್ಮೇಲೆ ಮತ್ತೆ ಅವರೆಲ್ಲ ದುಡ್ಡೆಲ್ಲ ತಗೊಂಡಿದ್ದಾರೆ. ನಮಗೆ ನಂಬರ್ ಕೊಟ್ಟಿದ್ದಾರೆ, ಅದೇ ನಂಬರು ಮತ್ತೆ ಇನ್ನೊಬ್ರು ಕೊಟ್ಟಿದ್ದಾರೆ. ಅವ್ರ ನಂಬರು ನಮ್ಮ ನಂಬರು ಎರಡು ಒಂದೇ. ಆ ಥರ ಇದು ಮಾಡಿದ್ದಾರೆ ಸರ್. ಎಷ್ಟು ಅಮೌಂಟ್ ಕೊಟ್ಟಿದ್ರು ಅವಾಗ NOCಗೆ? ಅವಾಗ 10,000 ಕೊಟ್ಟಿದ್ರು. 10,000 ಕೊಟ್ಟಿದ್ರು. ಹಾಂ. ಇವತ್ತವರೆಗೂ ನಿಮ್ಗೆ ನಂಬರ್ ಕೊಟ್ಟಿಲ್ಲ? ಇಂಥವ್ರಿಗೂ ಅದೇ ನಂಬರ್ ಕೊಟ್ಟಿದ್ದಾರೆ. ಬೇರೆ ನಂಬರ್ ಅವರು ಅವ್ರಿಗೆ ಅಪ್ರೂವಲ್ ಆಗಿದೆ ನಂಬರ್, ಅದೇ ನಂಬರ್ ನಮಗೆ ಕೊಟ್ಟಿದ್ದಾರೆ. ಅದು ಯಾವ ಊರವ್ರು ಕೊಟ್ಟವ್ರೆ? ಮೀನುಗುಂಟೆ. ನಿಮ್ಮದು ಸೇಮಾ? ಸೇಮ್ ಸರ್. ಎರಡು ಒಂದೇ ಅಣ್ಣ ತಮ್ಮಳಿಗೆ ನಮ್ಗೆ ಹೆಂಗೆ ಕೊಟ್ಟಾರೋ ಹಂಗೆ ಅಲ್ಲೇ ಒರಿಜಿನಲ್ ಆ ಕಡೆ ಅಣ್ಣ ತಮ್ಮದ್ರು ಕೊಟ್ಟವ್ರೆ. ನಿಮ್ಮ ಹೆಸರು ಏನು ಸರ್? ಅಮೌಂಟ್ ಎಲ್ಲ ಕಟ್ಟಿದ್ದೀವಿ. ನಿಮ್ಮ ಹೆಸರು? ಶ್ರೀನಿವಾಸ್ ಅಂತ. ತಿಮ್ಮಪ್ಪ ಶ್ರೀನಿವಾಸ್. ಯಾವ ಊರು ಬರುತ್ತೆ ಇದು? ವೀರಲಗೊಂದಿ. ನೀವೆಲ್ಲ ದುಡ್ಡು ಕಟ್ಟಿರೋದ ರಸೀದಿ? ಇದೆಲ್ಲ ರಸೀದಿ ಸರ್.
ಇನ್ನು ರೈತರು ಬೆಸ್ಕಾಂ ಇಲಾಖೆಯ ವಿರುದ್ಧ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದು, ನಮ್ಮ ಜಮೀನಿಗೆ ಸಂಬಂಧಿಸಿದ ವಿದ್ಯುತ್ ಸಂಪರ್ಕಕ್ಕೆ ಬೇರೆ ಗ್ರಾಮದ ವ್ಯಕ್ತಿಯ ದಾಖಲೆಯನ್ನ ನೀಡಿದ್ದು, ಇದರಿಂದ ಜಮೀನಿನಲ್ಲಿ ಯಾವುದೇ ವಿದ್ಯುತ್ ಅವಘಡ ಸಂಭವಿಸಿದರೆ ಮೂಲ ರೈತರ ಹೆಸರಲ್ಲಿ ದಾಖಲೆ ಇಲ್ಲದ ಕಾರಣ ಸರ್ಕಾರದ ಪರಿಹಾರ ಹಾಗೂ ಸೌಲಭ್ಯಗಳಿಂದ ವಂಚಿತರಾಗುವ ಭೀತಿ ಎದುರಾಗಿದೆ ಎಂದು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ರೈತರ ಹೆಸರಲ್ಲಿ ದಾಖಲೆ ಮಾಡದೆ ಬೇರೆಯವರ ದಾಖಲೆಯನ್ನ ನೀಡಿ ಕೈ ತೊಳೆದುಕೊಂಡಿರುವ ಅಧಿಕಾರಿಗಳ ವಿರುದ್ಧ ಸಮಗ್ರ ತನಿಖೆಯನ್ನ ನಡೆಸಿ ರೈತರಿಗೆ ನ್ಯಾಯ ಒದಗಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.